ಸಡನ್ನಾಗಿ ಹಂಗೆ ಮಳೆ ಸ್ಟಾರ್ಟ್ ಆಯಿತು. ಹೆಂಗೋ ಸೇಫ್ಟಿಗೆ ರೈನ್ ಕೋಟ್ ಇಟ್ಕೊಂಡ್ಬಂದಿದ್ದೆ, ಹೆಲ್ಪ್ ಆಗ್ತಿದೆ. ವಾ, ಸೈಡ್ನೇ ಕೊಡಲ್ಲ, ಎದೆ ಮೇಲೆ ಬಂದು ಕೂತ್ಕೊಬಿಡ್ತಾರೆ. ಫುಲ್ ರಿಸ್ಕು ಗುರು, ಇಂಥ ರೋಡು ಫುಲ್ ಸ್ಕಿಡ್ ಆಗ್ತೈತೆ. ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಬಂದಿದೆ ನೋಡಿ ಇದು. ಅಲ್ಲೋಡ, ಪ್ರಪಂಚ ಎಷ್ಟು ಸುಂದರ. ನೀನು ಹೊರತ್ಪ, ಇನ್ನು ಏನೋ ತೋರಿಸ. ಸಮಸ್ತ ಕರ್ನಾಟಕ ಮಂದಿಗೆ ನಮಸ್ಕಾರ ಗುರು, ನಾನ್ ನಿಮ್ಮ ಏಕೆ. ಇವತ್ತು ನಾನ್ ನಿಮ್ಗೆ ತೋರ್ಸೋಕ್ ಹೋಗ್ತಿರೋಂತ ಜಾಗನೇ ಮುಗಿಲ್ಪೇಟೆ. ಇದನ್ನು ಮೋಡಗಳ ಪೇಟೆ ಎಂದು ಕೂಡ ಕರೀತಾರೆ. ಈ ಮುಗಿಲ್ಪೇಟೆಗೆ ಇನ್ನೊಂದು ಹೆಸರು ಬಂದು ಮಂದಲ್ಪಟ್ಟಿ ಅಂತ. ಈ ಮಂದಲ್ಪಟ್ಟಿಗೆ ನಾನು ಇವತ್ತು ಪ್ರಯಾಣ ಮಾಡ್ತಾ ಇರೋದು. ಬನ್ನಿ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತೋರ್ಸ್ಕೊಡ್ತೀನಿ. ನೀವು ಈ ಜಾಗಕ್ಕೆ ಬರೋಕ್ಕೂ ಮುಂಚೆ ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು, ಮತ್ತೆ ನೀವು ಮನಿನ ಹೇಗೆ ಸೇವ್ ಮಾಡ್ಬೋದು ಅಂತ ಎಲ್ಲ. ನಾನೀಗ ಕುಶಾಲನಗರದಲ್ಲಿ ಇದ್ದೀನಿ. ಕುಶಾಲನಗರದಲ್ಲಿ ಎಲ್ಲಪ್ಪ ಅಂತ ಅಂದ್ರೆ ರಾಯಲ್ ಬ್ರದರ್ಸ್ ಬೈಕ್ ರೆಂಟಲ್ಸ್ ಹತ್ರ. ಇಲ್ಲಿಂದ ನಾನು ಬೈಕ್ ರೆಂಟ್ ಮಾಡಿಕೊಂಡು ನಾನೀಗ ಹೊರಟಿದ್ದೀನಿ ಮುಗಿಲ್ಪೇಟೆ ಕಡೆಗೆ. ನೀವು ಬೇಕಾದರೆ ಬೈಕ್ನ ಬುಕ್ ಮಾಡಿಕೊಂಡು ಮುಂಚೆನೆ ಇಲ್ಲಿಗೆ ಬಂದು ಪಿಕಪ್ ಮಾಡಿಕೊಂಡು ಸುತ್ತಾಡ್ಬೋದು ಕೂರ್ಗ್ ತುಂಬ. ನಾನು ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಬುಕ್ ಮಾಡ್ಕೊಬೋದು. ನನ್ನ ಸಜೆಷನ್ ಏನಪ್ಪ ಅಂತಂದರೆ, ನೀವು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ನೀವು ಇಷ್ಟಪಟ್ಟಿದ್ದು ಗಾಡಿನ ತೊಗೊಂಡೋಗ್ಬೋದು. ಇಲ್ಲ ಅಂತಂದರೆ ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಇದು ಬಿಟ್ಟರೆ ತುಂಬ ಕಡೆನೂ ಬೈಕ್ ರೆಂಟಲ್ಸ್ ಇದೆ, ನೀವು ಅಲ್ಲಿ ಕೂಡ ನೀವು ಬೈಕ್ನ ರೆಂಟ್ ಮಾಡಿಕೊಂಡು ತೊಗೊಂಡೋಗ್ಬೋದು. ನೀವು ವೀಕೆಂಡಲ್ಲಿ ನೀವು ಎಲ್ಲೇ ಬುಕ್ ಮಾಡಕ್ ಹೋದ್ರೂ ದುಡ್ಡು ಜಾಸ್ತಿ ಇರುತ್ತೆ, ಮತ್ತೆ ಬೈಕ್ ಕೂಡ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ಮುಂಚೆನೆ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು. ನೀವು ಮಡಿಕೇರಿಯಿಂದ ಬರ್ತಾ ದಾರಿಯಲ್ಲೇ ನಿಮ್ಗೆ ಅಬ್ಬೆ ಫಾಲ್ಸ್ ಸಿಗುತ್ತೆ, ಅಂಡ್ ಅಲ್ಲಿಂದಾನೇ ನಿಮ್ಗೆ ಚೀಪ್ ರೈಡ್ ಕೂಡ ಸಿಗುತ್ತೆ. ಅಲ್ಲಿಂದ 45 ಕಿಲೋಮೀಟರ್ಸ್ ಅಪ್ ಅಂಡ್ ಡೌನ್ ಚೀಪ್ ರೈಡ್ ಅಂತ ತಗೊಂತಾರೆ. ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ 2500 ಗೌರ್ಮೆಂಟ್ ಅವರು ಚಾರ್ಜ್ ಮಾಡಿರೋದು. ಬಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ. ವೀಕೆಂಡ್ಸ್ ಅಲ್ಲಿ 4000 ತನಕನೂ ಕೇಳ್ತಾರೆ. ಹಾಗಾಗಿ ನೀವು ಬೈಕಲ್ಲಿ ಬಂದಿದ್ರೆ ನನ್ನ ಸಜೆಷನ್ ನೀವು ಬೈಕಲ್ಲೇ ಹೋಗಿ. ಆ ತರ ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ ರೋಡು, ಅಲ್ಪ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ, ಹೋಗ್ಬೋದು ಬೈಕಲ್ಲಿ. ನೀವು ಬೈಕಲ್ಲಿ ಏನಾದ್ರು ಬಂದಿದ್ರೆ ಬೈಕಲ್ಲೇ ಹೋಗಿ. ಕಾರಲ್ಲಿ ಏನಾದ್ರು ಬಂದಿದ್ರೆ ನೀವು ಜೀಪ್ ಮಾಡ್ಕೊಂಡು ಹೋದ್ರೆ ಬೆಟರ್. ಆದ್ರೆ ಒಂದ್ ಸ್ವಲ್ಪ ಹುಷಾರಾಗಿರಿ ಅಷ್ಟೇ, ಕ್ಯಾಮ್ ಮಾಡೋರು ಜಾಸ್ತಿ ಇರ್ತಾರೆ. ಇಲ್ಲಿ ಯಾವುದೇ ವೆಹಿಕಲ್ ಅಲ್ಲಿ ಬಂದಿದ್ರು ನೀವು ಇಲ್ಲಿ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಒಂದ್ ಪರ್ಸನಿಗೆ. ಇಲ್ಲಿ ಪೇ ಮಾಡ್ಬಿಟ್ಟು ಮುಂದೆ ಹೋಗ್ಬೇಕಾಗುತ್ತೆ. ಅಂಡ್ ಯಾವ್ದಾದ್ರು ವಾಟರ್ ಬಾಟಲ್ ನೀವು ತಗೊಂಡ್ ಹೋಗ್ಬೇಕು ಅಂತ ಅಂದ್ರೆ ಪ್ಲಾಸ್ಟಿಕ್ ಇಂದು 15 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಂಡ್ ಅದಕ್ಕೊಂದು ಸ್ಟಿಕ್ಕರ್ ಹಾಕೊಟ್ಟಿರ್ತಾರೆ, ಅದನ್ನ ನೀವು ಹೋಗ್ಬೇಕಾದ್ರೆ ತೋರ್ಸ್ ಹೋಗ್ಬೇಕಾಗುತ್ತೆ. ನಿಮ್ ಓನ್ ವೆಹಿಕಲ್ SUV ಅವರು 4x4 ಆದ್ರೆ ಇಲ್ಲಿಂದ ಹೋಗ್ಬೋದು ಆರಾಮಾಗಿ. ಇಲ್ಲ ಅಂತ ಅಂದ್ರೆ ನೀವು ಬೇಕಾದ್ರೆ ಜೀಪ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿಂದ 1500 ಚಾರ್ಜ್ ಮಾಡ್ತಾರೆ. ಸ್ವಲ್ಪ ದಿನದ ಮಟ್ಟಿಗೆ ಈ ದಾರಿನ ಕ್ಲೋಸ್ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರೋಡ್ ಕನ್ಸ್ಟ್ರಕ್ಷನ್ಗೋಸ್ಕರ. ಈಗ ಮತ್ತೆ ಜೂನ್ ಮಿಡಲ್ ಆಫ್ ಮಂತ್ ಇಂದ ರಿಓಪನ್ ಮಾಡಿದ್ದಾರೆ. ಈಗ ಯಾವುದೇ ತೊಂದರೆ ಇಲ್ದಾನೆ ಆರಾಮಾಗಿ ವಿಸಿಟ್ ಮಾಡ್ಬೋದು ಎಲ್ರು. ನಾವು ಹೋದಾಗ್ಲೇ ತುಂಬಾ ಜನ ಸ್ಕೂಟಿಲ್ ಬಂದಿದ್ರು ಗುರು, ಆತರ ಪ್ರಾಬ್ಲಮ್ ಏನಾಗಲ್ಲ. ತುಂಬಾ ಮಳೆ ಬಂದಾಗ ಕೊಚ್ಚೆ ಆಗಿ ಜಾಸ್ತಿ ಸ್ಕಿಡ್ ಆಗುತ್ತೆ, ಜೀಪ್ ಎಲ್ಲ ಓಡಾಡ್ತಿರುತ್ತಲ್ಲ. ಹಾಗಾಗಿ ಈಗ ಬೈಕಲ್ಲಿ ಹೋಗ್ತಾ ಇದೀವಿ, ಏನ ಆ ಥರ ತೊಂದರೆ ಏನಾಗ್ತಿಲ್ಲ. ಬಟ್ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ನೋಡಿ ಈ ಥರ ಹಂಪ್ಸ್ ಹಾಕಿದ್ದಾರೆ. ಇಲ್ಲಿ ಹೋಗ್ಬೇಕಾದ್ರೆ ಪಾಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೈಕರ್ಸ್ಗೋಸ್ಕರ ಮಾತ್ರ ಇಲ್ಲಿ ಮಧ್ಯದಲ್ಲಿ ಈ ಥರ ಕಟ್ ಪೀಸ್ ಮಾಡಿದ್ದಾರೆ. ಹಾಗಾಗಿ ಇಂಥ ಜಾಗ ನೋಡ್ಕೊಂಡು ಅಂತ ಜಾಗದಲ್ಲೇ ಹೋಗ್ಬೇಕಾಗುತ್ತೆ, ಪ್ರಾಬ್ಲಮ್ ಏನಾಗಲ್ಲ. ಮುಂಚೆ ಎಲ್ಲ ದೊಡ್ಡ ದೊಡ್ಡ ಗುಂಡಿ ಇತ್ತಲ್ಲ, ಆ ಗುಂಡಿಗೆ ಈ ತರ ಎಲ್ಲ ಕಲ್ಲೆಲ್ಲ ಹಾಕಿ ನೀಟಾಗಿ ರೋಡ್ ಮಾಡಿದ್ದಾರೆ. ಅದೆಷ್ಟು ದಿನದ ಮಟ್ಟಿಗೆ ಹೀಗೆ ಇರುತ್ತೋ ಅದಂತೂ ಗ್ಯಾರಂಟಿ ಇಲ್ಲ. ಇಲ್ಲಿ ನೋಡಿ, ನಾವು ಹೋಗ್ತಿರೋದೇ ಕಷ್ಟದಲ್ಲಿ. ಮುಂದೆ ನೋಡಿದ್ರೆ ಇಷ್ಟೊಂದು ಬೈಕ್ಸ್ ಇದೆ. ಈ ಜೀಪ್ ಅವ್ನು ಮಾತ್ರ ಹಾರನ್ ಹೊಡೆದು ಇಡ್ತವನೆ. ಏನು ಸಾಹಸ ಮಾಡಬೇಕು ಗೊತ್ತಿಲ್ಲ, ಓವರ್ಟೇಕ್ ಮಾಡ್ಕೊಂಡು ಹೋಗ್ತವನೆ. ನೀವು ಬೈಕಲ್ಲಿ ಬರ್ತಿದ್ದೀನಿ ಅಂತ ಅಂದರೆ ಹೆವಿ ಕೇರ್ಫುಲ್ಲಾಗಿ ಬರಬೇಕು. ಯಾಕಂತಂದರೆ ಇಲ್ಲಿನ ಲೋಕಲ್ ಐಟ್ಸು ಜೀಪ್ ಅವರು ಹೆವಿ ಅಂದರೆ ಹೆವಿ ರ್ಯಾಶಾಗಿ ಓಡಿಸ್ತಾರೆ ನೋಡಿ. ಇಂಥ SUVs ಇದ್ದರೆ ಆರಾಮಾಗಿ ಬರ್ಬೋದು. ಇವತ್ತು ಬೇರೆ ಸ್ಯಾಟರ್ಡೆ ವೀಕೆಂಡು, ಹೆವಿ ಅಂದರೆ ಹೆವಿ ಚೆನ್ನಾಗಿ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಜೀಪ್ ನಿಂತಿದೆ ಅಂತ. ಬರೋ ಮಡಿಕೇರಿ ಜೀಪ್ ಎಲ್ಲ ಇಲ್ಲೇ ಇದ್ದಾವೆ ಅನಿಸುತ್ತೆ. ಎಲ್ಲ ಅವ್ರವ್ರ ಕಸ್ಟಮರ್ಸ್ಗೆ ವೆಯ್ಟ್ ಮಾಡ್ತಿದ್ದಾರೆ. ನೀವೇನಾದರೂ ಜೀಪಲ್ಲಿ ಬಂದರೆ 45 ಮಿನಿಟ್ಸ್ ಟೈಮ್ ಕೊಡ್ತಾರೆ. ನೀವೆಲ್ಲ ಸುತ್ತಾಡ್ಕೊಂಡು ಮೇಲೆಲ್ಲ ವಿಸಿಟ್ ಮಾಡಿ ಫೋಟೋ ಗಿಟ ತೊಗೊಂಡು ಆರಾಮಾಗಿ ಇದ್ದು ಕೂತು ಬರ್ಬೋದು. ನನಗನ್ಸೋ ಪ್ರಕಾರ 45 ಮಿನಿಟ್ಸ್ ಎಲ್ಲ ಸಾಕಾಗಲ್ಲ ಇಂಥ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ಗೆ ಬಂದಾಗ. ಸೊ ಫೈನಲಿ ನಾನು ಬಂದಿದ್ದೀನಿ ಮಂಡಲ್ಪಟ್ಟಿ ಮುಗಿಲ್ಪೇಟೆ ಪೀಕ್ ಹತ್ರ. ಇದು ಸ್ಟಾರ್ಟಿಂಗ್ ಪಾಯಿಂಟಿಗೆ ನಾನು ಹೋಗ್ತಿರೋದು. ಫುಲ್ಲು ಫಾಗು, ಸೆಕೆಂಡಿಗೂ ವಿಸಿಬಿಲಿಟಿ ಚೇಂಜ್ ಆಗ್ತಾನೇ ಇದೆ. ನಾನು ನಮ್ಮ ಸಿಸ್ಟರ್ ಬಂದಿದ್ದೀವಿ. ಫುಲ್ಲು ರೋಡೆಲ್ಲ ಮಾತ್ರ ಮಸ್ತಾಗಿತ್ತು. ಆಫ್ ರೋಡಿಂಗು ಬೈಕ್ ಓಡಿಸೋದಿದ್ರೆ
ಬರೋ ದಾರಿ ಮಾತ್ರ ಮಸ್ತಾಗಿತ್ತು. ಬೈಕಲ್ಲಿ ಒಂದೆರಡು ಮೂರು ಕಡೆ ಸ್ಲಿಪ್ ಆಯಿತು. ಜೀಪಲ್ಲಿ ಬರೋಣ ಅಂತ ಕೇಳಿದೆ. ನಮ್ಮಕ್ಕ ಬೈಕ್ ತಗೊಂಡಿರೋದೇನು ಶೋಕಿಗ ಅಂತ ಅಂದ್ಬಿಟ್ಟು ಬೈಕಲ್ಲೇ ಕರ್ಕೊಂಬಂದ್ರಪ್ಪ. ಏನೇ ಹೇಳಿ ವ್ಯೂ ಮಾತ್ರ ಸಖತ್ತಾಗಿದೆ. ಮುಗಿಲ್ಪೇಟೆ ಮಾತ್ರ ಮಸ್ತು. ನಿಜವಾಗ್ಲೂ ಬರೋಣ ಅಂತ ಹೇಳಿ ಆಫ್ ರೋಡು ಚೆನ್ನಾಗಿರುತ್ತೆ ಅನ್ಕೊಂಡ್ರೆ ಪ್ರಾಣ ಹೋಗಿ ಪ್ರಾಣ ಬಂದಂಗಾಯ್ತು. ಗುರು ಸಣ್ಣನಾಗಿ ಹಂಗೆ ಮಳೆ ಸ್ಟಾರ್ಟ್ ಆಯಿತು. ಹೆಂಗೋ ಸೇಫ್ಟಿಗೆ ರೈನ್ ಕೋಟ್ ಇಟ್ಕೊಂಡ್ಬಂದಿದ್ದೆ, ಹೆಲ್ಪ್ ಆಗ್ತಿದೆ. ಈಗ ತಾನೇ ಫುಲ್ ಕ್ಲಿಯರ್ ಇತ್ತು ಗುರು, ಆಗಲೇ ಸಡನ್ನಾಗಿ ಮಳೆ ಫುಲ್ ಎಲ್ಲ ಕವರ್ ಆಗಿದೆ ನೋಡಿ. ಏನು ಕಾಣಿಸ್ತಿಲ್ಲ, ಫುಲ್ಲು ಝೀರೋ ವಿಸಿಬಿಲಿಟಿ. ವಾಹ್ ಏನು ಗೊತ್ತಾ, ಏನು ಎಕ್ಸ್ಪೀರಿಯನ್ಸ್ ಅಂತೀಯ ಗುರು. ಮಸ್ತು ಮಾತ್ರ, ಮಸ್ತ್ ಅಂದರೆ ಮಸ್ತು. ವಾವ್, ಸದ್ಯ ರೈನ್ ಕೋಟ್ ಹಾಕೊಂಡ್ಬಂದಿದ್ದೀನಿ. ಎಷ್ಟೇ ಮಳೆ ಬಂದ್ರೂ ಪರವಾಗಿಲ್ಲ. ಕ್ಯಾಮ್ರಾ ಒಂದು ಸ್ವಲ್ಪ ಕಷ್ಟ. ಮೇಲೋಣ. ಫುಲ್ಲು ಮಳೆ ಬರ್ತಿದೆ ಗುರು. ಝೀರೋ ವಿಸಿಬಿಲಿಟಿ. ಅಯ್ಯೋ ನಾನೇ ಕಾಣ್ತಿಲ್ಲ. ಕ್ಯಾಮ್ರಾ ನೆಂದೋಗ್ತಿದೆ ಮಳೆಗೆ. ಅಂದರೆ ಕ್ಯಾಮ್ರಾ ಲೆನ್ಸ್ ಮೇಲೆಲ್ಲ ನೀರು ಬಿಟ್ಟಿದೆ, ಹಾಗಾಗಿ ವಿಡಿಯೋ ಸ್ವಲ್ಪ ಬ್ಲರ್ ಆಗ್ತಿದೆ. ಬಿಟ್ಟರೆ ಆ ಕಡೆ ಈ ಕಡೆ ಎಲ್ಲ ಫುಲ್ ಅಂದರೆ ಫುಲ್ ಫಾಗು ಇಷ್ಟು. ನಮ್ಮ ಅಕ್ಕ ಕರೀತೈತೆ ನಿಂದುಬಿಟ್ಟು. ಹಾಂ, ನಿನ್ನೆ ಇಷ್ಟೊಂದು ಹುಡುಕ್ತಾ ಇದ್ದೆ, ಎಲ್ಲೋದ ಅಂತ ಏನು ಕಾಣಿಸ್ತಿಲ್ಲ. ಇಲ್ಲಿ ಅಕ್ಕ ಯಾರಿದ್ದಾರೆ, ಪಕ್ಕ ಯಾರಿದ್ದಾರೆ, ಯಾರು ಏನು ಗೊತ್ತಾಗ್ತಿಲ್ಲ. ಹೋಗು, ನನಗೆ ಹೋಗೋ ದಾರಿನೇ ಗೊತ್ತಾಗ್ತಿಲ್ಲ. ಫುಲ್ಲು ಮಳೆ ಬರ್ತೈತೆ. ಈಗ ಹೋಗೋದು ಹೆಂಗೆ, ಫುಲ್ಲು ಕಷ್ಟ. ರೋಡ್ ಬೇರೆ ಫುಲ್ ಮೊದಲೇ ಸ್ಕಿಡ್ ಆಗ್ತಿತ್ತು. ಆಗ ನೀ ಕೇಳ್ಬೇಕಾ? ಈಗ ಬೇಗ ಹೋಗ್ಬೇಕು ನಾವು. ಚೆನ್ನಾಗೈತೆ, ಎಂಜಾಯ್ ಮಾಡು. ಅದನ್ನ ಬಿಟ್ಬಿಟ್ಟು ಬೇಗ ಹೋಗೋಣ ಅಂತ ಅಂದ್ರೆ ಈಗ ಹೆಂಗಿದ್ರು ಮಳೆ ಬಂದೈತೆ, ಸ್ಕಿಡ್ ಆಗುತ್ತೆ. ಆಮೇಲೂ ಸ್ಕಿಡ್ ಆಗದೆ ಅದು. ಏನಂತೀಯ ಅಕ್ಕ? ಇದೆಲ್ಲ ಬೇಕಿತ್ತ ಅನ್ನಿಸ್ತಾ ಇದೆ. ಮನೇಲಿ ಕೂತವನಿಗೆ ಸುಮ್ಮನೆ ಬಂದ್ಬಿಟ್ಟು ಬಾ ಎಲ್ಲಾರು ಹೋಗೋಣ ಅಂತ. ಈಗ ನೋಡಿದ್ರೆ ಇವೆಲ್ಲ ಬೇಕಿತ್ತ ಅಂತ. ಹಿಂಗೆ ಇಲ್ಲಿ ನಡೆಯೋಕ್ಕಾಗಲ್ಲ ಗುರು. ಇಲ್ಲಿ ಈ ಥರ ಮೆಟ್ಲು ಹಾಕೋರೆ. ಇಲ್ಲಿ ಇಷ್ಟು ಆಳ ಇರುತ್ತೆ. ಹಿಂಗೆ ಹೋಗೋ ಬದಲು ಇಲ್ಲಿ ನಿಧಾನಕ್ಕೆ ಹಿಂಗೆ ನಡ್ಕೊಂಡು ಕೆಳಗೆ ಹೋಗ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಹೋಗಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಹಂಗೆ ಹೋಗ್ತೈತೆ. ನಮ್ಮ ಅಕ್ಕಂಗೆ ಒಂದೇ ಒಂದು ವಿಡಿಯೋ ಮಾಡಿಕೊಡು ಅಂತ ಅಂದೆ. ಒಂದು ವಿಡಿಯೋನ ಒಂದು 15-20 ಟೇಕ್ ತಗೊಂತು. ಅದಕ್ಕೆ ಸುಮ್ಮನೆ ಬೇಡ ಅಂತ ಬಿಟ್ಟೆ. ವಿಡಿಯೋ ಚೆನ್ನಾಗಿ ಬರಲಿಲ್ಲ. ನಮಗೇನು ವಿಡಿಯೋ ಬಂದ್ರೇನು ಬಿಟ್ರೇನು, ಈ ನೇಚರ್ನ ಎಂಜಾಯ್ ಮಾಡಿದ್ನಲ್ಲ ಸಾಕು. ಮೇಲೋದ್ರೂ ಸೇಮ್ ವ್ಯೂ, ಸೇಮ್ ವೈಬ್. ಇಲ್ಲಿ ಸ್ವಲ್ಪ ಕೆಳಗೆ ಬಂದ್ರೂ ಸೇಮ್ ವ್ಯೂ, ಸೇಮ್ ವೈಬ್. ಇಲ್ಲೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೇಲೆಗಿಂತ. ಅಂದರೆ ಮೇಲೆ ಫುಲ್ಲು ಹೆವಿ ಜನ, ಕ್ರೌಡು. ಅಂದರೆ ಇಲ್ಲೊಂದು ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನೋಡಿ ಜನನೇ ಇಲ್ಲ. ಇಲ್ಲಿ ಏನು ಸಖತ್ತಾಗಿ ಫೋಟೋಶೂಟ್ ಮಾಡಿಸ್ಬೋದು. ಫುಲ್ ಖಾಲಿ ಸಗಣಿ ಖಾಲಿ ಇದೆ. ಫುಲ್ ಪೀಸಾಗಿ ಎಷ್ಟೊತ್ತಾದರೂ ಫೋಟೋ ತೆಗೆಸ್ಕೊಬೋದು. ಆದರೆ ಅಲ್ಲಿ ಹೆವಿ ಕ್ರೌಡು. ಸ್ವಿಟ್ಜರ್ಲ್ಯಾಂಡ್ ಅಲ್ಲ, ಸೊ ಇದು ಕೂರ್ಗ್, ದಿ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ. ಇಲ್ಲೇ ಇದೆಯಾ? ಇನ್ನು ನೀನು ಸ್ವಿಟ್ಜರ್ಲ್ಯಾಂಡ್ ಬೇಕಾ ಬ್ರೋ? ಫುಲ್ ಕ್ಲಿಯರ್ ಆಯಿತು, ಬಿಸಿಲು ಬಂತು. ವಾ, ಇಲ್ಲಿ
ಅಂತ ಹೋಗ್ತಿದ್ದವರು ಹಾಗೆ ನಿಂತಿದ್ದೀವಿ. ಯಾಕಂತ ಅಂದರೆ ಇಲ್ಲಿ ವ್ಯೂ ನೋಡಿ ಫುಲ್ ಸ್ಟನ್ ಆಗಿಬಿಟ್ಟಿದ್ದೀನಿ ನಾನಂತೂ. ಇಲ್ಲಿ ನೋಡಿ ಅಲ್ಲಿ ಜನ, ಅಲ್ಲಿ ಏನಿಲ್ಲ, ಮೇಲೆ ಒಂದು ವ್ಯೂ ಕಾಣಿಸುತ್ತೆ ಅಷ್ಟೇ. ಆದರೆ ಇಲ್ಲಿ ಕೆಳಗಡೆ ತುಂಬ ಸಖತ್ತಾಗಿದೆ. ಇದನ್ಯಾರೋ ಎಂಜಾಯ್ ಮಾಡ್ತಿಲ್ಲ. ಮೇಲೆ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಿದ್ದಾರೆ ಜಾಸ್ತಿ. ಆ್ಯಕ್ಚುಲಿ ಇಂಥ ಜಾಗದಲ್ಲಿ ಫೀಲ್ ಮಾಡ್ಬೋದು ನೀಟಾಗಿ, ಸಖತ್ತಾಗಿದೆ. ಫೈನಲಿ ಏನಪ್ಪ ಅಂತ ಹೇಳಿದ್ರೆ, ನೀವು ಆಫ್ ರೋಡಿಂಗ್ ಮಾಡ್ಕೊಂಡು ಬೈಕಲ್ಲಿ ಹೋಗ್ತೀನಿ ಅಂತ ಅಂದ್ರೆ ನನ್ನ ಸಜೆಷನ್ನು ನೀವು ಬೈಕಲ್ಲೇ ಹೋಗಿ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ನೀವು ಜೀಪಲ್ಲಿ ಹೋಗ್ತೀನಿ ಅಂತ ಅಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಜಾಸ್ತಿ ಅಮೌಂಟ್ ಎಲ್ಲ ತಗೊಂತಾರೆ ನಿಮ್ಮ ಹತ್ರ. ಕೇರ್ಫುಲ್ ಆಗಿ ಹೋಗಿ ಅಷ್ಟೇ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿ ಜಿಗ್ನೆ ಎಲ್ಲ ಇರುತ್ತೆ. ಓಡಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದ್ ಬಿಟ್ರೆ ಈ ಜುಲೈ ಮಂತ್ ಅಲ್ಲಿ ವಿಸಿಟ್ ಮಾಡಬೇಕಾಗಿರುವಂತಹ ಪ್ಲೇಸೇ ಇದು. ಅದರ ಸೈಕ್ ಆಗಿದೆ. ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೊಳೋಕೆ ಹೋಗ್ಬೇಡಿ. ಇಷ್ಟ ಹೇಳ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇದೇ ತರ ವಿಡಿಯೋಸ್ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ನಾನ್ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.